ಟಾಲಿವುಡ್ನಲ್ಲಿ ಆಗಾಗ ಸುದ್ದಿಯಾಗುವ ವಿಷಯಗಳಲ್ಲಿ ಅನುಷ್ಕಾ ಶೆಟ್ಟಿ ಮದುವೆ ಕೂಡ ಒಂದಾಗಿದೆ. ಇದೀಗ ಮತ್ತೆ ಅನುಷ್ಕಾ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ. ಟೀಂ ಇಂಡಿಯಾದ ಖ್ಯಾತ ಕ್ರಿಕೆಟಿಗನ ಜೊತೆ ಅನುಷ್ಕಾ ಮದುವೆ ನಡೆಯಲಿದೆ ಎಂದು ವರದಿಯಾಗಿದೆ. ಇದರ ಅಸಲಿಯತ್ತೇನು, ಆ ಕ್ರಿಕೆಟಿಗ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಟಾಲಿವುಡ್ನ ಟಾಪ್ ಆಕ್ಟ್ರೆಸ್ಗಳಲ್ಲಿ ಅನುಷ್ಕಾ ಶೆಟ್ಟಿ ಕೂಡ ಒಬ್ರು. ಈ ಹಿಂದೆ ಪ್ರಭಾಸ್ ಹಾಗೂ ಅನುಷ್ಕಾ ಡೇಟಿಂಗ್ ಮಾಡ್ತಿದ್ದಾರೆ, ಮದುವೆ ಕೂಡ ಆಗಲಿದ್ದಾರೆ ಅಂತ ಸಾಕಷ್ಟು ವದಂತಿಗಳು ಹರಿದಾಡಿದ್ವು. 43 ವರ್ಷದ ಚಂದುಳ್ಳಿ ಚೆಲುವೆ ಅನುಷ್ಕಾ ಹಾಗೂ 45 ವರ್ಷದ ಪ್ರಭಾಸ್ ಹಲವು ಸಿನಿಮಾಗಳಲ್ಲಿ ಕೂಡ ಒಟ್ಟಿಗೆ ನಟಿಸಿದ್ದು, ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಕೂಡ ಇದೆ. ಆಗಾಗ ಇವರಿಬ್ರು ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ ಕೂಡ ಕೇಳಿ ಬರ್ತಿತ್ತು. ಆದ್ರೆ ಇಬ್ರೂ ಕೂಡ ಈ ಗಾಸಿಪ್ ಅನ್ನ ತಳ್ಳಿ ಹಾಕಿದ್ರು. ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ಅಂಥದ್ದೇನೂ ನಮ್ಮಿಬ್ರ ಮಧ್ಯೆ ಇಲ್ಲ ಅಂತ ಕ್ಲಾರಿಫೈ ಮಾಡಿದ್ರು. ಟೀಂ ಇಂಡಿಯಾ ಕ್ರಿಕೆಟಿಗನ ಜೊತೆ ಅನುಷ್ಕಾ ಮದುವೆ ಗಾಸಿಪ್ ಬಗ್ಗೆ ಟಾಲಿವುಡ್ ಬ್ಯೂಟಿ ಹೇಳಿದ್ದೇನು? ಅನುಷ್ಕಾ ಮದುವೆ ಬಗ್ಗೆ ಎಲ್ಲರ ಬಾಯಲ್ಲೂ ಮಾತು ಕೇಳಿ ಬರ್ತಿದ್ರು. ಇತ್ತೀಚೆಗೆ ಬಂದಿರುವ ಒಂದು ಸುದ್ದಿ ಇನ್ನಷ್ಟು ಚರ್ಚೆಯ ವಿಷಯವಾಗಿದೆ. ಅನುಷ್ಕಾ ಟೀಂ ಇಂಡಿಯಾ ಕ್ರಿಕೆಟಿಗನನ್ನ ಮದುವೆ ಆಗಲಿದ್ದಾರೆ ಎಂಬ ಹೊಸ ವದಂತಿ ಬೆಳಕಿಗೆ ಬಂದಿದೆ. ಉತ್ತರ ಭಾರತದ ಆಟಗಾರನ ಜೊತೆ ಮದುವೆ ಆಗಲಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು, ಈ ಬಗ್ಗೆ ಅನುಷ್ಕಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಒಬ್ರನ್ನ ಪ್ರೀತಿಸ್ತಾ ಇರೋದಂತೂ ನಿಜ, ಆದ್ರೆ ಅದು ಕ್ರಿಕೆಟಿಗ ಅಲ್ಲ. ಯಾವುದೇ ಕ್ರಿಕೆಟಿಗನ ಜೊತೆ ನಾನು ಡೇಟಿಂಗ್ ಮಾಡ್ತಾ ಇಲ್ಲ. ನನ್ನ ಮದುವೆ ವಿಷಯವನ್ನ ಹೆತ್ತವರಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಭಾಗಮತಿ ಚಿತ್ರದ ನಂತರ ದೀರ್ಘ ಅಂತರ ತೆಗೆದುಕೊಂಡಿದ್ದ ಅನುಷ್ಕಾ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅನುಷ್ಕಾ ಹೇಮಂತ್ ಮಧುಕರ್ ನಿರ್ದೇಶನದ ನಿಶಬ್ದಂ ಚಿತ್ರದಲ್ಲಿ ನಟಿಸುವ ಮೂಲಕ ಕಂಬ್ಯಾಕ್ ಮಾಡಿದ್ರು. ಈ ಚಿತ್ರದಲ್ಲಿ ಮಾಧವನ್ ನಾಯಕನಾಗಿ ನಟಿಸಿದ್ದು, ಅಂಜಲಿ, ಸುಬ್ಬರಾಜು, ಶಾಲಿನಿ ಪಾಂಡೆ, ಶ್ರೀನಿವಾಸ್ ಅವಸರಾಳ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಒಟ್ನಲ್ಲಿ ಅನುಷ್ಕಾ ಈ ಬಾರಿಯೂ ತಮ್ಮ ಮದುವೆ ವದಂತಿಯನ್ನ ತಳ್ಳಿ ಹಾಕುವ ಮೂಲಕ ಅಭಿಮಾನಿಗಳಿಗೆ ಮತ್ತೆ ಬೇಸರ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.